ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ರಾಜ್ಯದಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಕೇಸ್ಗಳು ದಾಖಲಾಗ್ತಾ ಇದೆ. ಎಲ್ರಿಗೂ ಒಂದ್ ರೀತಿ ಗಾಬರಿ ಇದೆ, ಆತಂಕ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ. ಹಾಗೆ ಹಾಸನ ಭಾಗದಲ್ಲೇ ಕಳೆದ 40 ದಿನದ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಚಿಕ್ಕವರಿಂದ ಹಿಡಿದು ಯುವಕರು, ವಯಸ್ಸಾದವರು ಎಲ್ರಿಗೂ ಕೂಡ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದಕ್ಕೆ ಜನರಿಗೆ ಒಂದು ಡೌಟ್ ಕಾಡ್ತಾ ಇದೆ. ಅಂದ್ರೆ ಆಫ್ಟರ್ ಕೊರೋನಾ ವೈರಸ್ ಈ ತರ ಆಗ್ತಾ ಇದೆ, ಅದರಲ್ಲೂ ಕೊರೋನಾ ವ್ಯಾಕ್ಸಿನೇಷನ್ ತೆಗೆದುಕೊಂಡ್ಮೇಲೆನೆ ಈ ರೀತಿಯಾಗಿ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ತುಂಬಾ ಮಂದಿ ಮಾತನಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಕೂಡ ಇದೇ ರೀಸನ್ ಕೊಟ್ಟಿದ್ದಾರೆ. ಅಂದ್ರೆ ಕೊರೋನಾ ವ್ಯಾಕ್ಸಿನೇಷನ್ ತೆಗೆದುಕೊಂಡ್ಮೇಲೆನೆ ಒಂದಷ್ಟು ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆದ ಹಾಗೆ ಕಾಣಿಸ್ತಾ ಇದೆ, ಒಂದಷ್ಟು ಅಧ್ಯಯನಗಳು ಕೂಡ ಅದನ್ನೇ ಹೇಳಿವೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಯಾವುದು ನಿಜ, ಯಾವುದು ಸುಳ್ಳು? ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾರ್ಟ್ ಸರ್ಜನ್ಸ್ ಏನ್ ಹೇಳ್ತಾರೆ, ಹಾಗೆ ಆರೋಗ್ಯ ಇಲಾಖೆ ಏನ್ ಹೇಳುತ್ತೆ, ಏನೇನ್ ಅಧ್ಯಯನ ನಡೆದಿದೆ, ಅಧ್ಯಯನದ ಪ್ರಕಾರ ನಿಜಕ್ಕೂ ಕೊರೋನಾ ವ್ಯಾಕ್ಸಿನೇಷನ್ ತೆಗೆದುಕೊಂಡ್ಮೇಲೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗಿದ್ಯಾ ಇಲ್ವಾ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ಕೊನೆ ತನಕ ವಿಡಿಯೋವನ್ನ ನೋಡಿ. ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಗೊತ್ತಾ? ಕೋವಿಡ್ ಲಸಿಕೆಗೆ ಆತುರಾತುರದಲ್ಲಿ ಅಧಿಕೃತ ಅನುಮೋದನೆ ಕೊಟ್ಟು ಜನರಿಗೆ ಹಂಚಿದ್ದೆ ಹೃದಯಾಘಾತ ಪ್ರಕರಣಗಳಿಗೆ ಕಾರಣ ಇರಬಹುದು ಅನ್ನೋದನ್ನ ಅಲ್ಲಗಳೆಯೋದಕ್ಕಾಗೋದಿಲ್ಲ ಅಂತ ಸಿದ್ದರಾಮಯ್ಯನವರ ಅಭಿಪ್ರಾಯ. ಹಾಸನ ಜಿಲ್ಲೆಯಲ್ಲೇ ಹೃದಯಾಘಾತದಿಂದ ಮೃತಪಟ್ಟ ಪ್ರಕರಣಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ವಿಶ್ವದ ಅನೇಕ ಅಧ್ಯಯನಗಳು ಇತ್ತೀಚೆಗೆ ಹೆಚ್ಚಾಗಿರೋ ಹೃದಯ ಸ್ತಂಭನಕ್ಕೆ ಕೋವಿಡ್ ಲಸಿಕೆ ಕಾರಣ ಅನ್ನೋದನ್ನ ಹೇಳಿವೆ ಅಂತ ಹೇಳಿದ್ದಾರೆ. ಕಳೆದ 1 ತಿಂಗಳಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ 21ಕ್ಕೂ ಹೆಚ್ಚು ಮಂದಿ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾಗಿದ್ದಾರೆ. ಇದನ್ನ ಸರ್ಕಾರ ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದೆ. ಈ ಸರಣಿ ಸಾವುಗಳಿಗೆ ನಿಖರ ಕಾರಣಗಳನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾರ್ಗೋಪಾಯಗಳನ್ನ ಕಂಡುಕೊಳ್ಳೋದಕ್ಕೆ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚಿಸಿ 10 ದಿನಗಳ ಒಳಗೆ ಅಧ್ಯಯನದ ವರದಿ ನೀಡಬೇಕು ಅಂತ ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ಇನ್ನೊಂದು ವಿಷಯವನ್ನು ಕೂಡ ಬರೆದುಕೊಂಡಿದ್ದಾರೆ. ಎಳೆ ವಯಸ್ಸಿನವರ ಯುವ ಜನರ ಹಠಾತ್ ನಿಧನಕ್ಕೆ ಕಾರಣಗಳೇನು, ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದ್ರೂ ಇರಬಹುದಾ ಅನ್ನೋದನ್ನ ಕೂಲಂಕಷವಾಗಿ ಅಧ್ಯಯನ ನಡೆಸೋದಕ್ಕೆ ಇದೇ ಸಮಿತಿಗೆ ಫೆಬ್ರವರಿಯಲ್ಲೇ ಆದೇಶ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೃದ್ರೋಗಿಗಳನ್ನ ಪರಿಶೀಲನೆಗೆ ಒಳಪಡಿಸಿ ವಿಶ್ಲೇಷಣೆ ಮಾಡೋ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಕೋವಿಡ್-19 ಲಸಿಕೆಯಿಂದ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಾ ಅನ್ನೋ ಸಂದೇಹವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದೆ ಈಗ ಒಂದಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಬದುಕಿ ಬಾಳಬೇಕಾದ ಚಿಕ್ಕ ಮಕ್ಕಳು, ಯುವ ಜನರು, ಅಮಾಯಕ ಜೀವಗಳ ಬೆಲೆ, ಅವರ ಕುಟುಂಬಸ್ಥರ ಕಾಳಜಿ ನಮಗೂ ಇದೆ. ಇಂತಹ ವಿಚಾರಗಳನ್ನ ಕೂಡ ತಮ್ಮ ರಾಜಕೀಯ ಸಾಧನೆಗೆ ಬಳಕೆ ಮಾಡ್ಕೊಳ್ತಾ ಇರೋ ಬಿಜೆಪಿ ನಾಯಕರ ನಡೆಯನ್ನ ನಾನು ಖಂಡಿಸ್ತೀನಿ. ಆತುರಾತುರವಾಗಿ ಈ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆ ಕೊಟ್ಟು ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣ ಇರಬಹುದು ಅನ್ನೋದನ್ನ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಕಾರಣ ವಿಶ್ವದ ಅನೇಕ ಅಧ್ಯಯನಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋ ಹೃದಯ ಸ್ತಂಭನಕ್ಕೆ ಕೋವಿಡ್ ಲಸಿಕೆ ಕಾರಣ ಅನ್ನೋದನ್ನ ಹೇಳಿವೆ. ಈ ವಿಚಾರದಲ್ಲಿ ಬಿಜೆಪಿ ನಮ್ಮನ್ನ ಟೀಕಿಸೋ ಮುನ್ನ ಆತ್ಮಸಾಕ್ಷಿಯನ್ನ ಕೇಳ್ಕೊಳ್ಳಿ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಈ ರೀತಿಯ ಅಭಿಪ್ರಾಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಿಡಿಮಿಡಿಗೊಂಡಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ. ಕೋಟ್ಯಾಂತರ ಮಂದಿ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದಾರೆ, ಕೇವಲ ಹಾಸನದವರಿಗೆ ಮಾತ್ರ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದ. ಅನೇಕ ಅಧ್ಯಯನಗಳೇ ಹೇಳಿವೆ ಹಾರ್ಟ್ ಅಟ್ಯಾಕು ಕೊರೋನಾ ವ್ಯಾಕ್ಸಿನೇಷನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಅಂದರೆ ಕೊರೋನಾ ವ್ಯಾಕ್ಸಿನೇಷನ್ನಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ ಅಂತ ಅನೇಕ ವರದಿಗಳೇ ಹೇಳಿದ್ರು, ಅಧ್ಯಯನಗಳನ್ನ ಮಾಡಿ ಹೇಳಿದ್ರು. ಸಿದ್ದರಾಮಯ್ಯನವರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ತಳಬುಡ ಇಲ್ಲದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ದೇಶದ ಕೋಟ್ಯಾಂತರ ಮಂದಿಗೆ ಕೋವ್ಯಾಕ್ಸಿನೇಷನ್ ಕೊಟ್ಟಿದೀವಿ, ಹಾಸನದಲ್ಲಿ ಆಗ್ತಾ ಇರುವಂತಹ ಹಾರ್ಟ್ ಅಟ್ಯಾಕ್ಗೆ ಇದೇ ಕಾರಣ ಅಂತ ಅದು ಹೇಗೆ ಹೇಳ್ತೀರಾ? ಜೊತೆಗೆ ನಮ್ಮಲ್ಲಿ ರೆಡಿ ಮಾಡಿದಂತ ವ್ಯಾಕ್ಸಿನೇಷನ್ ಅನ್ನ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡಿದೀವಿ, ಬೇರೆ ದೇಶದ ಮಂದಿ ಕೂಡ ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಈ ರೀತಿ ಆರೋಪ ಮಾಡ್ತಾ ಇರೋದು ನಿರಾಧಾರ. ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಹೇಳಿದ್ದಾರೆ. Enquiry by the state government is a welcome decision. But Chief Minister, being the Chief Minister of the state, he should not issue such a baseless and useless statement. Deaths has been taken place from 2014 onwards. Many youths are died due to the heart attack. That study is still going on. The deaths of youths has not started in 24 or 25. It's been going on from 2014 onwards.
The central government, studies is also going on, which clearly says these deaths are not related to COVID vaccine. Let me ask the Chief Minister of Karnataka, Mr. Siddaramaiah, is COVID vaccine given only in Hassan district? More than 80 crore people across the country, they have received this COVID vaccine. And COVID vaccine that was manufactured in this country had been exported to many other countries also. ಮುಖ್ಯಮಂತ್ರಿಗಳ ಅಭಿಪ್ರಾಯಕ್ಕೆ ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮಜುಮ್ದಾರ್ ಶಾ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 2020-21ರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ತೀವ್ರವಾಗಿ ಕಾಡ್ತಾ ಇದ್ದ ಟೈಮ್ನಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಕೋವಿಡ್-19 ಲಸಿಕೆಗಳನ್ನ ತುರ್ತು ಬಳಕೆ ಅಧಿಕಾರ ಚೌಕಟ್ಟಿನ ಅಡಿಯಲ್ಲಿ ಅನುಮೋದಿಸಲಾಗಿದೆ. ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವಕ್ಕಾಗಿ ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಕಠಿಣ ಶಿಷ್ಟಾಚಾರಗಳನ್ನ ಅನುಸರಿಸಿದ ಮೇಲೇನೆ ಲಸಿಕೆಗಳನ್ನ ಅನುಮೋದಿಸಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇವರು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ರಿಯಾಕ್ಟ್ ಮಾಡಿರೋದು ಸಿದ್ದರಾಮಯ್ಯನವರ ಪೋಸ್ಟ್ಗೆ ಪ್ರತ್ಯುತ್ತರವಾಗಿ. ಹಾಗೆ ಈ ಲಸಿಕೆಗಳು ಲಕ್ಷಾಂತರ ಜೀವಗಳನ್ನು ಉಳಿಸಿವೆ. ಎಲ್ಲಾ ಲಸಿಕೆಗಳಂತೆ ಬಹಳ ಕಮ್ಮಿ ಸಂಖ್ಯೆಯ ವ್ಯಕ್ತಿಗಳಲ್ಲಿ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ಆದರೆ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಂತ ದೂಷಣೆ ಮಾಡುವ ಬದಲು ಅವುಗಳ ಅಭಿವೃದ್ಧಿಯ ಹಿಂದಿನ ವಿಜ್ಞಾನ ಮತ್ತು ಅಂಕಿ ಅಂಶ ಚಾಲಿತ ಪ್ರಕ್ರಿಯೆಗಳನ್ನ ಒಪ್ಕೊಳ್ಳೋದು ಮುಖ್ಯ ಅಂತ ಹೇಳಿದ್ದಾರೆ. ಇದು ಬಯೋಕಾನ್ ಮುಖ್ಯಸ್ಥೆ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೆ ಇವರು ಹೇಳಿರುವಂತಹ ವಿಚಾರ. ಅಂದ್ರೆ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗಿದೆ ಅಂತ ಹೇಳೋದು ತಪ್ಪು, ಈ ರೀತಿಯ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಕೋವಿಡ್ ಲಸಿಕೆ ಪಡೆದವರಲ್ಲಿ ಹೃದಯಾಘಾತದ ಅಪಾಯ ಕಮ್ಮಿ ಅಂತ ಹೃದ್ರೋಗ ತಜ್ಞರಾಗಿರೋ ಡಾಕ್ಟರ್ ಮೋಹಿತ್ ಗುಪ್ತಾ ಅವರೇ ಹೇಳ್ಕೊಂಡಿದ್ದಾರೆ. ದೆಹಲಿಯ ಜಿಬಿ ಪಂತ್ ಆಸ್ಪತ್ರೆಯ ಹೃದ್ರೋಗ ತಜ್ಞರಾಗಿರುವಂತಹ ಗುಪ್ತಾ, ಕೋವಿಡ್-19 ಲಸಿಕೆಗಳು ಹೃದಯಾಘಾತಕ್ಕೆ ಕಾರಣವಾಗೋದಿಲ್ಲ, ಬದಲಿಗೆ ಹೃದಯಾಘಾತ ಮತ್ತು ಎಲ್ಲಾ ಕಾರಣಗಳಿಂದ ಉಂಟಾಗೋ ಮರಣದ ಅಪಾಯವನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಆತಂಕ ಇದೆ. ಹಾಗೆ ಸಾಂಕ್ರಾಮಿಕ ಸಮಯದಲ್ಲಿ ಅನುಮೋದಿಸಲಾಗಿರೋ ಲಸಿಕೆಗಳ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳು ಕೂಡ ಎದ್ದಿವೆ. 1600 ರೋಗಿಗಳ ಮೇಲೆ ಅಧ್ಯಯನ ಮಾಡಿದೀವಿ. ಕೋವಿಡ್ ಲಸಿಕೆ ಪಡೆದ ಮತ್ತು ಅದನ್ನ ಪಡೆಯದ 1600 ಹೃದಯಾಘಾತದಿಂದ ಬಳಲ್ತಾ ಇರೋ ರೋಗಿಗಳ ಮೇಲೆ ನಾವು ನಡೆಸಿರೋ ಅಧ್ಯಯನದಲ್ಲಿ ಕೋವಿಡ್ ಲಸಿಕೆ ಪಡೆದವರಿಗೆ ಹೃದಯಾಘಾತ ಎಲ್ಲಾ ಕಾರಣಗಳಿಂದ ಮರಣ ಪ್ರಮಾಣ ಮತ್ತು ಹಠಾತ್ ಸಾವುಗಳು ಸಂಭವಿಸೋ ಸಾಧ್ಯತೆಗಳು ಕಮ್ಮಿ ಆಗುತ್ತೆ ಅನ್ನೋದು ತಿಳಿದು ಬಂದಿದೆ ಅಂತ ಹಾರ್ಟ್ ಸರ್ಜನ್ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಜೊತೆಗೆ ಒಂದಷ್ಟು ಅಧ್ಯಯನ ಏನ್ ಹೇಳುತ್ತೆ ಅನ್ನೋದನ್ನ ಹೇಳಿದ್ದಾರೆ. देखिए, आपने बहुत रेलेवेंट क्वेश्चन रेज किया है. हमारी अपनी स्टडी जो हमने 1600 पेशेंट्स के अंदर की थी, उसमें हमने सिंपल एक चीज देखा. 1600 हार्ट अटैक के पेशेंट्स को लिया और हमने देखा कि जिन लोगों को कोविड वैक्सीन मिला था और जिनको नहीं मिला था, अगर कोविड वैक्सीन मिला होता तो नेचुरली कोविड वैक्सीन की वजह से हार्ट अटैक की क्लस्टरिंग होनी चाहिए थी, सडन डेथ्स की क्लस्टरिंग होनी चाहिए थी, सडनली उसका एक इनफ्लो हमारे पास आना चाहिए था. आपको जानकर हैरानी होगी, हमारी स्टडी में हमने ये दिखाया कि जिन लोगों को कोविड वैक्सीन मिला है, न केवल उनके अंदर हार्ट अटैक, ऑल कॉज मोर्टेलिटी और सडन डेथ होने के चांसेस कम हैं, लेकिन हमने उनको 30 दिन और 6 महीने तक फॉलोअप किया, उन लोगों की डेथ होने के चांसेस भी सिग्निफिकेंटली कम होते हैं. एक्चुअली कोविड वैक्सीन हार्मलेस तो है, लेकिन उसके साथ साथ प्रोटेक्टिव रोल भी प्ले कर रही है. और ये स्टडी केवल हमारी नहीं है, आईसीएमआर में इसने इस चीज को वैलिडेट किया. इस पे बड़ी स्टडीज मल्टीपल हॉस्पिटल्स में की. कोरियन स्टडी जो 2 लाख पेशेंट से ऊपर है, उसके अंदर इस चीज को सेम रिप्लिकेट किया गया कि मेजर एडवर्स कार्डियक इवेंट्स कम है कोविड वैक्सीन की वजह से. और तीसरा, यूएस कोविड कोलैबोरेशन जो 1 लाख से ज्यादा पेशेंट्स थे, उन्होंने भी सिमिलर रिजल्ट्स को रिप्लिकेट किया. ಇದರ ಜೊತೆಗೆ ವಯಸ್ಕರಲ್ಲಿ ಉಂಟಾಗ್ತಾ ಇರೋ ದಿಢೀರ್ ಹೃದಯಾಘಾತಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಲ್ಲ ಅಂತ ಐಸಿಎಂಆರ್ ಮತ್ತೆ ಏಮ್ಸ್ ನಡೆಸಿರೋ ಜಂಟಿ ಅಧ್ಯಯನ ವರದಿ ಕೂಡ ಸ್ಪಷ್ಟಪಡಿಸಿದೆ. ಹೃದಯಾಘಾತಕ್ಕೆ ಬದಲಾಗಿರೋ ಜೀವನ ಶೈಲಿ, ಆನುವಂಶಿಕ ಹಿನ್ನೆಲೆಗಳು ಕಾರಣ ಅಂತ ಈ ವರದಿ ಹೇಳಿದೆ. ಐಸಿಎಂಆರ್ನ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗ ವಿಜ್ಞಾನ ಸಂಸ್ಥೆ ಎನ್ಐಇ ಮೇ-ಆಗಸ್ಟ್ 2023 ನಡುವೆ 19 ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ 47 ಆಸ್ಪತ್ರೆಗಳಲ್ಲಿ ಫ್ಯಾಕ್ಟರ್ಸ್ ಅಸೋಸಿಯೇಟೆಡ್ ವಿತ್ ಅನ್ಎಕ್ಸ್ಪ್ಲೈನ್ಡ್ ಸಡನ್ ಡೆತ್ಸ್ ಅಮಾಂಗ್ ಅಡಲ್ಟ್ಸ್ ಏಜ್ಡ್ 18 to 45 ಇಯರ್ಸ್ ಇನ್ ಇಂಡಿಯಾ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮೊದಲ ಅಧ್ಯಯನ ಮಾಡಿತು. ಈ ಅಧ್ಯಯನ ಅಕ್ಟೋಬರ್ 2021ರಿಂದ ಮಾರ್ಚ್ 2023 ನಡುವೆ ಸಂಭವಿಸಿರೋ ಹಠಾತ್ ಮರಣಗಳನ್ನ ವಿಶ್ಲೇಷಣೆ ಮಾಡಿತು. ಕೋವಿಡ್-19 ಲಸಿಕೆಯಿಂದ ಹಠಾತ್ ಮರಣದ ಅಪಾಯ ಹೆಚ್ಚೋದಿಲ್ಲ ಅಂತ ಈ ಅಧ್ಯಯನ ತೋರಿಸಿದೆ.
ಜೊತೆಗೆ ಎರಡನೇ ಅಧ್ಯಯನದಲ್ಲಿ ಏಮ್ಸ್ ದೆಹಲಿಯಲ್ಲಿ ICMR ನ ಸಹಯೋಗದೊಂದಿಗೆ ಎಸ್ಟಾಬ್ಲಿಷಿಂಗ್ ದ ಕಾಸ್ ಇನ್ ಸಡನ್ ಅನ್ಎಕ್ಸ್ಪ್ಲೈನ್ಡ್ ಡೆತ್ಸ್ ಇನ್ ಯಂಗ್ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇರೋ ಸಂಶೋಧನೆ ಯುವಕರಲ್ಲಿ ಹಠಾತ್ ಮರಣದ ಕಾರಣಗಳನ್ನ ಗುರುತಿಸ್ತಾ ಇದೆ. ಪ್ರಾಥಮಿಕ ಫಲಿತಾಂಶಗಳು ಹೃದಯಾಘಾತ, ಅನುವಂಶಿಕ ಕಾರಣಗಳು ಜೊತೆಗೆ ಅನಾರೋಗ್ಯಕರ ಜೀವನ ಶೈಲಿಯನ್ನ ಪ್ರಮುಖ ಕಾರಣಗಳನ್ನಾಗಿ ಗುರುತಿಸಿದೆ. ಈ ವರದಿಗಳ ಬೆನ್ನಲ್ಲೇ COVID-19 ಲಸಿಕೆಯನ್ನ ಹೃದಯಾಘಾತಕ್ಕೆ ಸಂಬಂಧಿಸುವ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ ಅಂತಾನು ಕೇಂದ್ರ ಆರೋಗ್ಯ ಸಚಿವಾಲಯ ದೃಢಪಡಿಸಿದೆ. ಲಸಿಕೆ ಬಗ್ಗೆ ಆಧಾರ ರಹಿತ ಆರೋಪಗಳು ಸಾರ್ವಜನಿಕರಲ್ಲಿ ಒಂದು ರೀತಿ ಭಯ ಉಂಟು ಮಾಡಿ ಲಸಿಕೆ ವಿರುದ್ಧ ಗೊಂದಲ ಸೃಷ್ಟಿಯಾಗಬಹುದು. ಇದು ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಕರ ಅಂತಾನು ಹೇಳ್ಕೊಂಡಿದೆ. ಹಾಗೇನೆ ನಮ್ಮ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಆಗಿರೋ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ದಾರೆ, ಅಂದ್ರೆ ಕೋವಿಡ್ ಲಸಿಕೆಯಿಂದಾನೇ ಹೃದಯಾಘಾತ ಆಗಿದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಇದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಅಧ್ಯಯನ ಆಗ್ಬೇಕು. ಆ ಅಧ್ಯಯನದ ವರದಿ ಏನ್ ಹೇಳುತ್ತೆ, ನಿಖರವಾಗಿ ಹೃದಯಾಘಾತಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಕೊರೋನಾ ಲಸಿಕೆಯಿಂದ ಹೀಗಾಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಹೃದಯಾಘಾತಕ್ಕೆ ಪ್ರಮುಖವಾದಂತ ಕಾರಣಗಳು ಏನು ಅಂತ ನೋಡಿದಾಗ ಇತ್ತೀಚಿನ ವರದಿಯಂತೆ, ಅಂದ್ರೆ ಏನೇನು ಅಧ್ಯಯನ ಮಾಡಿದ್ರು ಅದರ ವರದಿ ರೀತಿಯಲ್ಲಿ ಅನುವಂಶಿಕ ಕಾರಣಗಳು ಕೂಡ ಇರುತ್ತೆ. ಯಾಕೆಂದ್ರೆ ಕೆಲವೊಬ್ಬರಿಗೆ ತಂದೆಗೋ ತಾಯಿಗೋ ಅಥವಾ ತಾತಂಗೋ ಏನೋ ಒಂದಷ್ಟು ಅನುವಂಶಿಕ ರೋಗಗಳಿರುತ್ತೆ, ಹೃದಯ ಸಂಬಂಧಿತ ಕಾಯಿಲೆಗಳಿರುತ್ತೆ. ಇದರಿಂದ ಒಂದು ರೀತಿ ಆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ವೆರಿ ಮೇನ್ ಥಿಂಗ್ ಅಂತ ಅಂದ್ರೆ ಲೈಫ್ ಸ್ಟೈಲ್. ಎಸ್, ನಾವು ಜೀವನ ಶೈಲಿಯನ್ನ ಹೇಗೆ ರೂಢಿಸ್ಕೊಂಡಿರ್ತೀವಿ ಅನ್ನೋದ್ರ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ. ಈಗ ಈಗಂತೂ ತುಂಬಾ ಮಂದಿ ಸಿಗರೇಟ್ ಸೇರ್ತಾರೆ, ಕುಡಿಯೋದು, ಮದ್ಯಪಾನ ಮಾಡೋದು, ಡ್ರಗ್ಸ್ ಯೂಸ್ ಮಾಡೋದು, ಜೊತೆಗೆ ದೈಹಿಕ ಒತ್ತಡವನ್ನ ಜಾಸ್ತಿ ಹಾಕೋದು, ಅಂದ್ರೆ ವರ್ಕೌಟ್ ಅಂತ ಕೂಡ ಇಲ್ಲಿ ಕನ್ಸಿಡರ್ ಮಾಡಬಹುದು. ಯಾಕೆಂದ್ರೆ ಜಿಮ್ಗೆ ಹೋದಂತ ಎಷ್ಟೋ ಮಂದಿಗೆ ಹೃದಯಾಘಾತ ಆಗಿದೆ ಅಂದಾಗ ಅವ್ರ ಬಾಡಿ ನೇಚರ್ ಯಾವುದಕ್ಕೆ ಒಕ್ಕೊಳ್ಳುತ್ತೆ ಇಲ್ಲ ಅನ್ನೋದನ್ನ ಅವರು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಹೆವಿ ವರ್ಕೌಟ್ ಮಾಡೋದು, ಹಾರ್ಟ್ ಮೇಲೆ ಹೆಚ್ಚು ಒತ್ತಡ ಬೀಳೋ ರೀತಿಯಲ್ಲಿ ನಡ್ಕೊಳ್ಳೋದು, ಹಾಗೆ ಜೊತೆಗೆ ಫುಡ್ ಸ್ಟೈಲ್ ಕೂಡ ಒಂದಷ್ಟು ಕಾರಣ ಆಗುತ್ತೆ. ಹೆಲ್ದಿ ಫುಡ್ ಸ್ಟೈಲ್ ಅಂತೂ ಇತ್ತೀಚೆಗೆ ಇಲ್ವೇ ಇಲ್ಲ. ಎಲ್ಲರೂ ಒಂದ್ ರೀತಿ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಆನ್ಲೈನ್ ಫುಡ್ ಡೆಲಿವರಿ ಸಿಗುತ್ತೆ, ಫಟಾಫಟ್ ಅಂತ ಆರ್ಡರ್ ಮಾಡ್ಬಿಡೋದು, ಒಂದಷ್ಟು ಓಡಾಟ ಕಮ್ಮಿ ಆಗುತ್ತೆ, ಆಕ್ಟಿವಿಟೀಸ್ ಕಮ್ಮಿ ಆಗುತ್ತೆ, ಒಬೆಸಿಟಿ ಜಾಸ್ತಿ ಆಗುತ್ತೆ, ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ, ರಕ್ತದಲ್ಲೂ ಕೂಡ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಾಗ ಹಾರ್ಟ್ ರಿಲೇಟೆಡ್ ಒಂದಷ್ಟು ಕಾಯಿಲೆಗಳು ಬರೋದಕ್ಕೆ ಎಡೆ ಮಾಡಿಕೊಟ್ಟ ಹಾಗಾಗುತ್ತೆ. ಸೊ ಇಂಥ ಒಂದಷ್ಟು ರೀಸನ್ಸ್ ಇರುತ್ತೆ. ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಎಷ್ಟೋ ಪೇಷಂಟ್ಗಳಿಗೆ ತುಂಬಾ ಮಂದಿಗೆ ಒಂದಷ್ಟು ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಜೊತೆಗೆ ಹಾರ್ಟ್ ಪ್ರಾಬ್ಲಮ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂತ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿರುತ್ತೆ. ಸೊ ಆ ಕಾರಣದಿಂದಾನು ಸಡನ್ ಹಾರ್ಟ್ ಅಟ್ಯಾಕ್ ಆಗಬಹುದು. ಇನ್ನು ಕೋವಿಡ್ ನಂತರದ ತೊಡಕುಗಳು ಅಂತ ಹೇಳೋದಾದ್ರೆ, COVID-19 ಸೋಂಕಿನಿಂದ ಉಂಟಾಗುವ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿಂದ ಹೃದಯಾಘಾತ ಸಂಭವಿಸಿರಬಹುದು ಅನ್ನೋ ಪಾಯಿಂಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದ್ ಕ್ಲಾರಿಟಿ ಅಂತೂ ಸಿಕ್ಕಿದೆ, ಕೊರೋನಾ ಲಸಿಕೆಯಿಂದ ಹೃದಯಾಘಾತ ಸಂಭವಿಸೋದಿಲ್ಲ ಅನ್ನೋದಕ್ಕೆ ಒಂದಷ್ಟು ಅಧ್ಯಯನಗಳು ರಿಪೋರ್ಟ್ ಕೊಟ್ಟಿವೆ. ಹಾರ್ಟ್ ಸರ್ಜನ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಊಹಾಪೋಹವಾಗಿ ಸುಮ್ಮನೆ ಯಾರೋ ಹೇಳಿದ್ರು ಗುಂಪಲ್ ಗೋವಿಂದ ಅಂತ ಎಲ್ಲರೂ ಅದನ್ನೇ ಹಿಡ್ಕೊಂಡು ಅದೇ ಕಾರಣ ಅಂತ ಅಂದ್ಕೊಳ್ಳೋದು ತಪ್ಪು. ಕೊರೋನಾ ವ್ಯಾಕ್ಸಿನೇಷನ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗಿದೆ ಅನ್ನುವಂತಹ ವಿಚಾರ ಏನಿದೆ ಅದು ಕಂಪ್ಲೀಟ್ ಆಗಿ ಸುಳ್ಳು ಅನ್ನೋ ನಿಟ್ಟಿನಲ್ಲೇ ಒಂದಷ್ಟು ಅಧ್ಯಯನಗಳು ವರದಿಯನ್ನ ಕೊಟ್ಟಿವೆ. ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಬಿಜೆಪಿ ಟೀಕಿಸೋ ಬರದಲ್ಲಿ, ಮೋದಿ ಸರ್ಕಾರವನ್ನ ಟೀಕಿಸೋ ಬರದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದ ಅಥವಾ ಏನೋ ಗೊತ್ತಿಲ್ಲ. ಆದ್ರೆ ಕೊರೋನಾ ವ್ಯಾಕ್ಸಿನೇಷನ್ ಆದ್ಮೇಲೆನೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗಿವೆ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಮುಖ್ಯಮಂತ್ರಿಗಳೇ ಹೀಗೆ ಹೇಳಿಕೆ ಕೊಟ್ರೆ ಅದು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗುತ್ತೆ. ಜನರು ಇನ್ನಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ಎಷ್ಟೋ ಮಂದಿ ತಗೊಂಡಿಲ್ಲ, ಅದು ಬಿಡಿ, ಯಾರ್ಯಾರು ಕೊರೋನಾ ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲ ನಿಜಕ್ಕೂ ಗಾಬರಿ ಆಗುತ್ತೆ, ಟೆನ್ಷನ್ ಶುರುವಾಗುತ್ತೆ. ಅಯ್ಯೋ, ನಾವೆಲ್ಲ ಕೊರೋನಾ ವ್ಯಾಕ್ಸಿನೇಷನ್ ತಗೊಂಡಿದೀವಿ, ನಮ್ಗೆಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಪ್ಪ ಅಂತ ಒಂದ್ ರೀತಿ ಸಖತ್ ಟೆನ್ಷನ್ ಅಲ್ಲಿ ಇರ್ತಾರೆ. ಸಣ್ಣ ಪುಟ್ಟ ಏನೇನೋ ಬರಲಿ ಅಥವಾ ಏನೇ ಒಂದಷ್ಟು ಹೆಲ್ತ್ ಇಶ್ಯೂಸ್ ಬಂದಾಗ್ಲೆಲ್ಲ ಪ್ಯಾನಿಕ್ ಆಗ್ಬಿಡ್ತಾರೆ, ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಾ ಏನಪ್ಪ ಅಂತ. ಆದ್ರೆ ಅನೇಕ ವರದಿಗಳು ಹೇಳಿರೋದು ಕೊರೋನಾ ವ್ಯಾಕ್ಸಿನೇಷನ್ ನಿಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ. ಹಾಗಂದ್ ಮಾತ್ರಕ್ಕೆ ನಾವು ನಮ್ಮ ಜೀವನ ಶೈಲಿಯನ್ನ ಹೇಗ್ ಬೇಕು ಹಾಗೆ ಇಟ್ಕೊಳ್ಳೋ ಹಾಗೂ ಇಲ್ಲ. ಬಹಳ ಹುಷಾರಾಗಿರ್ಬೇಕು, ಹೆಲ್ತ್ ಬಗ್ಗೆ ತುಂಬಾನೇ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ. ನಮ್ಮ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಎಲ್ಲವೂ ಕೂಡ ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಒಂದಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ದೇಹಕ್ಕೆ ಇರಲೇಬೇಕು. ಹಾಗೆ ಒಳ್ಳೆ ಆಹಾರವನ್ನ ತಿನ್ಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಏನೇದ್ರೂ ಬಿಡಬೇಕು. ಸೊ ಒಂದೊಳ್ಳೆ ಲೈಫ್ ಸ್ಟೈಲ್ನ ರೂಢಿಸ್ಕೊಂಡ್ರೆ ಈ ಥರದ ಒಂದಷ್ಟು ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂಥ ಮಾರಕ ಕಾಯಿಲೆಗಳಿಂದ
ದೂರ ಇರಬಹುದಾಗುತ್ತೆ. ಸೊ ನಿಮಗೆ ಹೇಗೆ ಅನ್ಸುತ್ತೆ? ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ, ಹಾಗೆ ಅಧ್ಯಯನ ಏನೇನು ಹೇಳಿದೆ, ಹಾರ್ಟ್ ಸರ್ಜನ್ ಏನೇನು ಹೇಳಿದ್ದಾರೆ, ಇದೆಲ್ಲವನ್ನು ಹೇಳಿದ್ದೀನಿ. ಸೊ ನಿಮ್ಮ ಪ್ರಕಾರ ಕೊರೋನಾ ವ್ಯಾಕ್ಸಿನೇಷನ್ ನಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನುವಂಥ ವಿಚಾರವನ್ನ ಒಪ್ಪಬಹುದಾ? ಹೌದು ಅನ್ನೋದಾದ್ರೆ ಏನ್ ಕಾರಣ, ಇಲ್ಲ ಅನ್ನೋದಾದ್ರೆ ಏನ್ ಕಾರಣ ಅನ್ನೋ ಅಭಿಪ್ರಾಯವನ್ನ ನೀವು ಕೂಡ ತಿಳಿಸಬಹುದು ಕಾಮೆಂಟ್ ಬಾಕ್ಸ್ನಲ್ಲಿ. ನಮಸ್ಕಾರ.